ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ದಾಖಲೆ ಬರೆದಿದ್ದಾರೆ. ಕಾರಣ ದೇವರಾಜು ಅರಸು ಅವರ ದಾಖಲೆಯನ್ನ ಸರಿಗಟ್ಟೋ ಬಳಿಕ. ಬಟ್ ಇದೆಲ್ಲ ಸಂಭ್ರಮ ಕಾಂಗ್ರೆಸ್ ಪಾಳ್ಯದಲ್ಲಿ ನೋಡೋದಕ್ಕೆ ಸಿಗಬೇಕಾಗಿತ್ತು, ಆದ್ರೆ ಸಿಗ್ತಾ ಇಲ್ಲ. ಬದಲಾಗಿ ಅವರ ನಿರ್ಗಮನ ಯಾವಾಗ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಯಾವಾಗ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋದು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಸಂಕ್ರಾಂತಿ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುವುದು ಫಿಕ್ಸಾ? ಸಂಕ್ರಾಂತಿಗೆ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗುವುದು ಕೂಡ ಫಿಕ್ಸ್ ಅನ್ನೋದು ಪ್ರಶ್ನೆ. ಸಿಎಂ ಸ್ಥಾನಕ್ಕಾಗಿ ಜೋರಾಗ್ತಾ ಇದೆ ಸಿದ್ದು ಡಿಕೆ ಬಣದ ಮಧ್ಯೆ ಫೈಟ್. ಒಂದು ಕಡೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಜೊತೆಗೆ ಡಿಕೆ ಸುರೇಶ್ ಅವರು ತಮ್ಮ ಸಹೋದರನನ್ನ ಸಿಎಂ ಪಟ್ಟದಲ್ಲೇ ಕೂರಿಸಬೇಕು ಅಂತ ಕಸರತ್ತು ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಪೂರ್ಣಾವಧಿಯ ಸಿಎಂ ಸಿದ್ದು ಆಗಿರಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲಿಗೆ ಒಳಗಡೆ ಮೆಗಾ ಕ್ರಾಂತಿಯ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಹೈಕಮಾಂಡ್ ಮೇಲೆ ಒತ್ತಡ ತಂದು ಹೇಗಾದ್ರೂ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕು ಅಂತ ಕೆಲವರು ಪಣ ತೊಟ್ಟಿದ್ದಾರೆ. ಹಂಗಾಗಿ ಸೈಲೆಂಟ್ ಆಗಿಯೇ ಬಂಡೆ ಬ್ರದರ್ಸ್ ಭರ್ಜರಿ ಪ್ಲಾನ್ ರೂಪಿಸಿದ್ದಾರಾ? ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆಯಾ ಅನ್ನೋದು ಕೂಡ ಪ್ರಶ್ನೆ. ಹೈಕಮಾಂಡ್ ಮೇಲೆ ಒತ್ತಡ ತಂತ್ರಕ್ಕಾಗಿ ಮೆಗಾ ಪ್ಲಾನ್ ಸಿದ್ಧಗೊಂಡಿದೆ ಅಂತೆ. ಒತ್ತಡ ತಂದು ಪ್ರಭಾವ ಬೀರಿ ಹೆಂಗಾದ್ರೂ ಮಾಡಿ ಈ ವರ್ಷದಲ್ಲಿ ಸಿಎಂ ಕುರ್ಚಿಯಲ್ಲಿ ಕೂತುಕೊಳ್ಳಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಬಹು ವರ್ಷಗಳ ಕನಸಿತ್ತಲ್ಲ, ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿಬೇಕು ಅಂತ, ಅದೆಲ್ಲವೂ ಆಯ್ತು. ಸಂಭ್ರಮಿಸ್ತಿದ್ದೀರಿ. ಅಟ್ಲೀಸ್ಟ್ ಈಗಲಾದ್ರೂ ನನಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾಗಿ ಪ್ರಯತ್ನಗಳನ್ನ ಪಡ್ತಿದ್ದಾರೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ನ ನಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ. ಗೊತ್ತಿಲ್ಲಪ್ಪ. ಇತ್ತೀಚೆಗೆ ಸಿದ್ದರಾಮಯ್ಯನವರ ಒಂದು ಸ್ಟೇಟ್ಮೆಂಟ್ ಕೂಡ, ನಿನ್ನೆ ಕೂಡ ಅವ್ರು ಮಾತನಾಡಿದಾಗ ಅವರ ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಇಲ್ಲಿ ತನಕ ಕಷ್ಟ ಪಟ್ಕೊಂಡು ಬಂದಿದ್ದೀವಿ, ಇನ್ನೆಷ್ಟು ದಿನಗಳ ಕಾಲ ಇರ್ತೀವೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದ್ರು. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದೇ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಾಗ ಅವರು ಕೂಡ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದು ಬೇರೆ ವಿಚಾರಕ್ಕಾದ್ರೂ ಕೂಡ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇರೋದ್ರಿಂದ ಅವ್ರಿಗೆ ನೇರವಾಗಿ ಈ ವಿಚಾರಗಳನ್ನ ತಲುಪಿಸ್ಬಿಟ್ರ? ಇಂಥ ಪ್ರಶ್ನೆಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. ಅಲ್ಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಣ್ಣು ಸಿಎಂ ಕುರ್ಚಿ ಮೇಲೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದಾರಾ? ಆ ಕಾರಣಕ್ಕೆ ಇನ್ನೆಷ್ಟು ದಿನಗಳ ಕಾಲ ಇರಬಹುದು ಅನ್ನುವಂಥ ಮಾತುಗಳು ಸಿದ್ದರಾಮಯ್ಯನವರ ಬಾಯಿಂದಲೇ ಬಂದು ಹೋಯ್ತಾ? ಇಂಥ ಚರ್ಚೆಗಳಾಗ್ತಾ ಇದೆ. ಗೊತ್ತಿಲ್ಲ. ಸಂಕ್ರಾಂತಿಗೆ ಮೋಸ್ಟ್ಲಿ ಮೇಜರ್ ಕ್ರಾಂತಿ ಆಗುವ ಸಾಧ್ಯತೆಗಳು ಇದೆ ಅಂತ ಕಾಂಗ್ರೆಸ್ ಪಾಳ್ಯದಲ್ಲಿ.